ದೇವನಹಳ್ಳಿಯಲ್ಲಿ ನ್ಯಾಯಾಲಯದ ಜಾಗ ಇದೀಗ ವಿವಾದಕ್ಕೆ ಒಳಗಾಗಿದೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಾರ್ವಜನಿಕರಿಗೆ ನ್ಯಾಯ ಒದಗಿಸುವ ನ್ಯಾಯಾಲಯವೇ ವಿವಾದಕ್ಕೆ ಸಿಲುಕಿರೋದು ವಿಪರ್ಯಾಸ. ಹೌದು, ದೇವನಹಳ್ಳಿ ಜಿಲ್ಲಾ ನ್ಯಾಯಾಲಯ ಸದ್ಯ ವಿವಾದಕ್ಕೆ ಸಿಲುಕಿದ್ದು ರೈತರು ನ್ಯಾಯಾಲಯ ನಿರ್ಮಾಣ ಮಾಡದಂತೆ ಅಡ್ಡಿ ಮಾಡಿದ್ದಾರೆ. ದೇವನಹಳ್ಳಿ ಸರ್ವೆ ನಂಬರ್ 134ರಲ್ಲಿ ಈ ಜಾಗ ಮಂಜೂರಾಗಿದ್ದು ಈ ಜಾಗ ಸಾಕಷ್ಟು ವರ್ಷಗಳಿಂದ ವಿವಾದಕ್ಕೀಡಾಗಿದೆ. ಇನ್ನು ಕಳೆದ 40 ವರ್ಷದ ಹಿಂದೆಯೇ ಈ ಜಾಗವನ್ನ 66 ಜನಕ್ಕೆ ಮಂಜೂರು ಮಾಡಿ ಸಾಗುವಳಿ ಚೀಟಿಯನ್ನ ತಾಲೂಕು ಆಡಳಿತ ನೀಡಿದೆ. ನ್ಯಾಯಾಲಯ ಜಾಗಕ್ಕಾಗಿ ನ್ಯಾಯವನ್ನೇ ಮರೆತಿದೆ ಎಂದು ಅಲ್ಲಿನ ಸ್ಥಳೀಯ ರೈತರು ಬೇಸರಗೊಂಡಿದ್ದಾರೆ. ಇನ್ನು ಜಮೀನಿನ ಮಾಲೀಕ ಧನಂಜಯ್ ಹಾಗೂ ರೈತ ಮಂಜು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ನ್ಯಾಯಾಲಯ ಬೇಕು, ಆದರೆ ರೈತರ ಹೊಟ್ಟೆ ಮೇಲೆ ಹೊಡೆಯಬೇಡಿ ಎಂದು ಆಗ್ರಹಿಸಿದ್ದಾರೆ. ಅದರ ಪ್ರಕಾರ ತಪ್ಪಾಗಿ ಮಂಜೂರಾಗಿದೆ ಅಂತ ನಾವು ಕೂಡ ಎಲ್ಲ ಹೋರಾಟಗಳನ್ನ ಮಾಡಿ ನಾವು ಪುರಸಭೆ ಆಗಿರತಕ್ಕಂಥದ್ದು ಅದ್ರ ಕಾಪಿಗಳು ಕೂಡ ನಮ್ಮ ಹತ್ರ ಇದೆ. 2011ರಲ್ಲೂ ಕೂಡ 50,000ಕ್ಕೆ ನಮ್ಮ ದೇವನಹಳ್ಳಿ ಪುರಸಭೆಯಲ್ಲಿ ಜನಸಂಖ್ಯೆ ಇರಲಿಲ್ಲ, ಬರೀ 29,000 ಇತ್ತು. ಆ ಕಾಪಿಗಳು ಕೂಡ ನಮ್ಮ ಹತ್ರ ಇದಾವೆ. 2021ರಲ್ಲೇನೆ ನಮ್ಮ DC ಅವರು ಮಂಜೂರಾಗಿರ್ತಕ್ಕಂಥದ್ದು ಸರಿ ಇದೆ, ಪುರಸಭೆ ಆಗಿರಲಿಲ್ಲ ಅಂತಕ್ಕಂಥದ್ದನ್ನ ಎಲ್ಲರಿಗೂ ಕೂಡ ಆರ್ಡರ್ ಮಾಡಿರ್ತಕ್ಕಂಥ ಆದೇಶದ ಕಾಪಿಗಳು ಕೂಡ ನಮ್ಮ ಹತ್ರ ಇದೆ. ಜಿಲ್ಲಾ ಕೋರ್ಟ್ಗೆ ಅಂತ ಗುರುತು ಮಾಡ್ಕೊಂಡಿದ್ರು ನಮ್ಮ ತಾಲೂಕು ಆಫೀಸ್ಗಳಿಂದ. ಪ್ರಾಣ ಬಿಟ್ಟೇವೋ ಬೇಕೇ ಬೇಕು, ಬೇಕೇ ಯಾರು ರೈತ ಇಲ್ಲಿ ಪೊಸಿಷನ್ ಅಲ್ಲಿ ಮಿಸ್ಗೈಡ್ ಮಾಡಿದ್ದಾರೆ. ಇದು ಪೊಸಿಷನ್ ಡಿಲಿವರಿ ಆಗಿದೆ. ಆಯ್ತು, ಇವ್ರು ಹೋಗಿ ನಮ್ಮ ಪೊಸಿಷನ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ಕೊಂಡ್ ಬರ್ಲಿ, ನೀವೇನಿದೆ ಮಾಡ್ಕೊಳ್ಳಿ, ಆಮೇಲೆ ಸರ್ವೆ ಆದ್ಮೇಲೆ ಅವ್ರ ಬೇಕಾದ್ರೆ ಸುಮಾರು ರೈತರಿಗೆ ಏನು ಜಿಲ್ಲಾಧಿಕಾರಿಗಳು ಮತ್ತೆ ಅವ್ರ ತಂಡ ಎಲ್ಲ ಇದೆ, ಅವರೆಲ್ಲ ಸೇರಿ ಗೋಮಾಳದಲ್ಲಿರ್ತಕ್ಕಂಥ ಜಾಗಗಳನ್ನ ಕಿಮ್ಮತ್ ಪಡಿಸ್ಕೊಂಡು ಸಾಗುವಳಿ ಚೀಟಿಗಳನ್ನ ವಿತರಣೆ ಮಾಡಿದ್ರು. 2008ರಲ್ಲಿ ನಮ್ಮ ತಹಶೀಲ್ದಾರ್ ಅವರು ಸುಮೋಟೋ ಕೇಸ್ ಹಾಕಿದ್ರು. ಏನು ಇಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು ಸರಿಯಲ್ಲ, ಮುನ್ಸಿಪಲ್ ಕೌನ್ಸಿಲ್ ಲಿಮಿಟ್ ಇಂದ 3 ಕಿಲೋಮೀಟರ್ ಒಳಗಡೆ ಇದೆ ಅಂತ. ನಾವು ಕೂಡ ಎಲ್ಲ ಅಧ್ಯಯನ ಮಾಡಿ, ನಮ್ಮ ಅಡ್ವೊಕೇಟ್ಸ್ ಕೂಡ ಎಲ್ಲ ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿದಾಗ 2004ರಲ್ಲಿ ಗೆಸ್ಟೆಡ್ ನೋಟಿಫಿಕೇಶನ್ ಆಗಿರತಕ್ಕಂಥದ್ದು ದೇವನಹಳ್ಳಿ ಪುರಸಭೆ 2004ರಲ್ಲಿ ಡಿಸೆಂಬರ್ ಬಂದಿರತಕ್ಕಂಥದ್ದು. ಆ ಕಾಪಿಗಳು ಕೂಡ ನಮ್ಮ ಹತ್ರ ಇದೆ. ಇದನ್ನೆಲ್ಲ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ 2021ರಲ್ಲಿ ತೆಗೆದುಕೊಂಡ್ಬಂದಾಗ ಮಂಜೂರಾತಿ ಸರಿ ಇದೆ. 2004ರಿಂದ ಮುಂಚೆ 1983 ಯಾವಾಗ, 2004 ಯಾವಾಗ, ಸೊ 2004 ಡಿಸೆಂಬರ್ಗಿಂತ ಮುಂಚೆ ಏನು ಗೆಸ್ಟೆಡ್ ನೋಟಿಫಿಕೇಶನ್ ಆಯಿತು, ದೇವನಹಳ್ಳಿ ಪುರಸಭೆ ಅಂತ ಅಧಿಕೃತವಾಗಿ ಅನೌನ್ಸ್ ಆಯಿತು, ಅದಕ್ಕೆ ಮುಂಚಿತವಾಗಿ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದು ಸರಿ ಇದೆ ಅಂತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ಎಲ್ಲಾ ರೈತರಿಗೂ ಕೂಡ ಒಂದು ಜಾಗವನ್ನ ಸರಿ ಇದೆ ಅಂತ ಹೇಳಿದ್ರು. ಇದಾದ ನಂತರ ಏನಾಯ್ತು ಏನೋ ಗೊತ್ತಿಲ್ಲ. ಜಿಲ್ಲಾ ಕೋರ್ಟ್ಗೆ ಅಂತಂದು ಸುಮಾರು 10 ಎಕರೆನ ಇಷ್ಟ ಬಂದಂಗೆ ಹಿಂಗೆ ಬೇಕೋ ಹಂಗೆ ಸ್ಕೆಚ್ ಅಲ್ಲಿ ನಮ್ಮ ತಾಲೂಕು ಆಫೀಸ್ನ ಏನ್ ಮಾಡಿದ್ರು,
ಸ್ಕೆಚ್ ಹಾಕ್ಬಿಟ್ಟು ಇಲ್ಲಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಬಂದ್ರು. ಇಲ್ಲಿ ಇರ್ತಕ್ಕಂಥವರೆಲ್ಲ ಕೂಡ ಎಲ್ಲರ ಹತ್ರ ಸಾಗುವಳಿ ಚೀಟಿ ಇದಾವೆ. ಎಷ್ಟು ಜನ ಇದೆ? ಎಲ್ಲರೂ ಇದೀವಿ ಸರ್. ಇವ್ರು ಎಲ್ಲೆಲ್ಲಿ ಗುರ್ತು ಮಾಡಿದಾರೆ ಎಲ್ಲರೂ ಕೂಡ. ಎಷ್ಟು ಜನ? ಇಲ್ಲಿ ನಾವು ಸುಮಾರು ಅಲ್ಲ ಸುಮಾರು ಒಂದು 12 ಜನ ರೈತರದ್ದು. ಎಷ್ಟು ಎಕರೆ ಜಾಗ? ಸುಮಾರು 10 ಎಕರೆ ಜಾಗ. ಸೊ ಆಗೇನಾಯ್ತು ಅಂತಂದ್ರೆ ನಾವೆಲ್ಲರೂ ಕೂಡ ನಾವು ಹೈಕೋರ್ಟ್ಗೆ ನಾವೆಲ್ಲನೂ ಕೂಡ ನಾವು ಸ್ಟೇ ತೆಗೆದು ಬಂದ್ವಿ. ಇದರಲ್ಲಿ ಈಗ ಏನಿಲ್ಲಿ ಈಗ 3 ಎಕರೆ ಚಿಲ್ಲರೆ ಇದೆ, ಇದರಲ್ಲಿ 1 ಎಕರೆ ಮಾತ್ರ ಕ್ಯಾನ್ಸಲ್ ಮಾಡಿದ್ದಾರೆ. ಏನಂತ ಕ್ಯಾನ್ಸಲ್ ಮಾಡಿದ್ದಾರೆ? 3 ಕಿಲೋಮೀಟರ್ ಒಳಗಡೆ ಬರ್ತಾ ಇದೆ ಅಂತ. ಯಾವಾಗ ಮಾಡಿರ್ತಕ್ಕಂಥದ್ದು? ಹೋದ ತಿಂಗಳು ಯಾರು ನಮ್ಮ ತಹಶೀಲ್ದಾರರು ಅಪರ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ನ ಕಳಿಸಿರ್ತಕ್ಕಂಥದ್ದು. ಈಗ ಜಸ್ಟ್ 1 ತಿಂಗಳಿಂದ ನಮ್ಮ 50 ಮಾತನಾಡಿ 2011 ಬಗ್ಗೆ ಮಾತಾಡ್ತಾರೆ. ಪುರಸಭೆ ಆಗ್ಬೇಕಂದ್ರೆ 50,000 ಮಿನಿಮಮ್ ಇರಬೇಕು ಅಂತ ಇರ್ತಕ್ಕಂಥ ನಮಗೆಲ್ಲ ಗೊತ್ತೇ ಇರ್ತಕ್ಕಂಥದ್ದು. ನಾವು ಮಾತಾಡ್ತೀವಿ 1983 ಬಗ್ಗೆ, 82 ಬಗ್ಗೆ, 92 ಬಗ್ಗೆ, 2002 ಬಗ್ಗೆ, 2004 ಬಗ್ಗೆ. ಆವಾಗೆಲ್ಲ ಮಂಜೂರಿಕೆ ಆಗಿರ್ತಕ್ಕಂಥದ್ದು 40-50 ವರ್ಷಗಳಿಂದ ನಾವೆಲ್ಲ ಇಲ್ಲಿ ಇರ್ತಕ್ಕಂಥವ್ರು. ಇವತ್ತು ಏನೋ ನಮ್ಮ ಕೋರ್ಟ್ಗೆ ಬೇಕು ಅಂತ ಬಂದ್ರೆ ಎಷ್ಟು ಮಾತ್ರ ಕರೆಕ್ಟ್? ಒಂದ್ ವೇಳೆ ಕೋರ್ಟ್ಗೆ ಬೇಕಾ? ಎಲ್ಲಾದ್ರೂ ಸುಮ್ಮನೆ ಬಂದ್ಬಿಟ್ಟು ತೆಗೆದುಕೊಳಕ್ ಬಂದ್ರೆ ಯಾರು ಸುಮ್ಮನೆ ಬಿಡ್ತಾರೆ? 45 ಟೋಟಲ್ 59 ಜನಕ್ಕೆ 63 ಎಕರೆ ಗ್ರಾಂಟ್ ಆಯಿತು. ಇದು ಹೊಸದಾಗಿ 2083 ಆಮೇಲೆ 2001 2004 ಗಂಟ ಒಂದು 20 ಜನ ಗ್ರಾಂಟ್ ಆಯಿತು. ಟೋಟಲ್ ಬಂದು 99 ಎಕರೆ ಚಿಲ್ಲರೆ, ಟೋಟಲ್ 134 ಸರ್ವೆ ನಂಬರ್ ಇದೆ. ಇದೇನಾಗೈತೆ ಇನ್ಫಾರ್ಮೇಶನ್ ಬಂದು ನಾವು ಇದ್ರ ಬಗ್ಗೆ 5 ವರ್ಷದಿಂದಗಡೆ ತಾಲೂಕು ಆಫೀಸ್ ಮುಂದಗಡೆ ಒಂದು 3 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅದಕ್ಕೆ DCI ಸ್ಪಂದಿಸಿ ನಿಮ್ಗೆ ಯಾರ್ಯಾರು ರೈತರು ಒರಿಜಿನಲ್ ನೀವು ಇದ್ದೀರೋ ಅವ್ರಿಗೆಲ್ಲ ನಾವು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಒಂದು ಪಾಣಿ MR ಇದೆ ಸಾಕು, ನಿಮ್ಮ ಜಮೀನು ಬಿಟ್ಟು ಕೊಡ್ತೀವಿ. ಏನು ಇಲ್ಲ ಸುಮ್ಮನೆ ನಾವು ಬಿಟ್ಕೊಡಕ್ ಆಗಲ್ಲ ಅಂತ ಅವತ್ತು ಪ್ರಾಮಿಸ್ ಮಾಡಿದ್ರು. ಯಾರು? DC ಸಾಹೇಬರು, ಯಾರು ರವೀಂದ್ರ ಸರ್ ಅವರು ಪ್ರಾಮಿಸ್ ಮಾಡಿದ್ರು. ಅದಾದ್ಮೇಲೆ ಅವರು ಎಲ್ಲ ನಮ್ದೆಲ್ಲ ಫೈಲ್ಗಳು 2 ರೈತರು ಇದ್ದಾರೆ, 75 ಜನ ರೈತರಿಗೆಲ್ಲ ಫುಲ್ ತಾಲೂಕು ಆಫೀಸ್ಗೆ ಫೈಲ್ಗಳೆಲ್ಲ ತರಿಸ್ಕೊಂಡು ಪರಿಶೀಲನೆ ಮಾಡಿದ್ರು. ಎಲ್ಲ ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ, ಮಾಡ್ಕೊಡ್ತೀನಿ ಅಂತ ಒಪ್ಪಿಗೆ ಮಾಡಿದ್ರು. ಆಮೇಲೆ ಅದು ಬಿಟ್ಟು DC ಅವ್ರು ಟ್ರಾನ್ಸ್ಫರ್ ಆದ್ರು. ಇನ್ನೊಬ್ರು ಬಂದು ಶ್ರೀನಿವಾಸ್ ಅಂತ ಬಂದ್ರು. ಅವರ ಪರಿಶೀಲನೆ ಮಾಡಿ ನಮ್ಮದೆಲ್ಲ ಹೆಚ್ಚು ಕಮ್ಮಿ ಒಂದು 30-40 ಜನ ಈಗ ಮತ್ತೆ DC ಅವ್ರು ಆರ್ಡರ್ ಮಾಡಿದ್ರು. ಒರಿಜಿನಲ್ ರೈತರು ಅಂದ್ಬಿಟ್ಟು ನಮ್ಗೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಇಲ್ಲೇ ಇದೆ, ಅಲ್ಲಿ ಕೊಟ್ಟಿದ್ದಾರೆ ನಮ್ದೆಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ರೈತರಿಗೆಲ್ಲ ಒರಿಜಿನಲ್ ರೈತರಿಗೆಲ್ಲ ಗ್ರಾಂಟ್